ಫಸ್ಟ್ ಎಂಟ್ರಿ ಹೇಳಬೇಕಾದ್ರೆ ಅದ್ಭುತವಾಗಿದೆ. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಸಲಾರ್ ಮೂವಿ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಕಾರಣ ಯಾಕೆ ಅಂತ ಹೇಳಿದ್ರೆ, ಬಹಳ ಒಂದು ಆಸಕ್ತಿಯಿಂದ, ಬಹಳ ಒಂದು ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಂಥ ಸಿನಿಮಾ. ಇಡೀ ಭಾರತ ದೇಶವೇ ಕಾಯ್ತಾ ಇತ್ತು ಆ ಒಂದು ಸಿನಿಮಾ ನೋಡಿಗೋಸ್ಕರ. ಯಾಕೆಂದರೆ ಪ್ರಶಾಂತ್ ನೀಲ್ ಅವರು ನಿರ್ಮಿಸಿದಂಥ ಸಿನಿಮಾ ಇದು. ಸೊ ಅವರು ಡೈರೆಕ್ಟ್ ಮಾಡಿದಂಥ ಸಿನಿಮಾ ನೋಡಬೇಕು. KGF ಸೂಪರ್ ಡೂಪರ್ ಹಿಟ್ ಆಗಿದೆ. ಸೊ ಸಲಾರ್ ಬಹಳ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅದಕ್ಕೋಸ್ಕರ ಎಲ್ಲರೂ ಕಾಯ್ತಾಯಿದ್ರು. ಎಲ್ಲರಾಗೆ ನಾನು ಕೂಡ ಕಾಯ್ತಾ ಇದ್ದೆ. ಅದಕ್ಕೆ ಅದರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ನಾನು ಇವಾಗ. ನಾನು ಆನೆಸ್ಟಾಗಿ ಇದು ಸಲಾರ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಯಾಕೆಂದರೆ ಯಾರೊಬ್ಬರು ಕೇಳಿದರು ಅಂತೆಲ್ಲ. ನಾನು ಸಿನಿಮಾ ನೋಡಿದೆ. ನಾನು 1 ವಾರ ಬಿಟ್ಟು ಯಾಕೆ ರಿವ್ಯೂ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ, ನನಗೆ ಸಿನಿಮಾ 2 ಬಾರಿ ನೋಡಬೇಕಿತ್ತು. ಸೊ ನಾನು ಮೊದಲ ಬಾರಿ ನೋಡಿದೆ, ನನಗೆ ಅಷ್ಟೊಂದು ಅರ್ಥ ಆಗಲಿಲ್ಲ. ಲಾಸ್ಟ್ ಕ್ಲೈಮ್ಯಾಕ್ಸ್ ಸ್ವಲ್ಪ ಮಿಸ್ ಆಯಿತು. ಸೆಕೆಂಡ್ ಟೈಮ್ ನೋಡಿದೆ, ಆದರೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಆ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ, ಆ್ಯಕ್ಷನ್ ಮತ್ತು BGM ಆ್ಯಂಡ್ ಎಲ್ಲ ಓಕೆ, ಒಳ್ಳೆ ಆಗಿದೆ. ಸ್ಟೋರಿ ಏನಂದರೆ, ಉಗ್ರಂ ಒಂದು 40-50% ಉಗ್ರಂ ಆ್ಯಡ್ ಆಗಿದೆ. ಸೊ ಅವರು ಫಸ್ಟಿಗೆ ಹೇಳಿದರು ಉಗ್ರಂ ಥರ ಇದೆ ಅಂತ. ಬಟ್ ಉಗ್ರಂ ಥರನೇ ಇರ್ತಿದ್ರೆ ತುಂಬ ಖುಷಿ ಆಗ್ತಿತ್ತು ನನಗೆ. ಉಗ್ರಮೇ ಮಾಡ್ತಿದ್ರೆ ಕೂಡ ಖುಷಿ ಆಗ್ತಿತ್ತು. ಬಟ್ ಆ್ಯಕ್ಷನ್ ಅಂತ ಬರುವಾಗ ಈಗಿರುವ ಸದ್ಯದ ಟ್ರೆಂಡಲ್ಲಿ ಪ್ರಶಾಂತ್ ನೀಲ್ ಅವರನ್ನು ಮೀರಿಸಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಯಾಕೆಂದರೆ ಆ್ಯಕ್ಷನ್ ಜಬರ್ದಸ್ತಾಗಿ ಮಾಡ್ತಾರೆ. ಮತ್ತು ಪ್ರಭಾಸ್ ಅವರು ಕೂಡ ಬಹಳ ಒಳ್ಳೆ ಮಾಡಿದ್ದಾರೆ. ಪೃಥ್ವಿರಾಜ್ ಎಕ್ಸಲೆಂಟ್. ಪೃಥ್ವಿರಾಜ್ ಬಗ್ಗೆ ಮಾತಾಡಲಿಕ್ಕೇನಿಲ್ಲ. ಪ್ರಭಾಸ್ ಆದರೂ ಸ್ವಲ್ಪ ಹೇಳ್ಬೋದು, ಸ್ವಲ್ಪ ಓವರ್ ಆಗಿದೆ ಅಂತ ನನಗೆ ಹೇಳಿದ್ದು. ನಾನು ಬೇರೆಯವರಿದ್ದು ಹೇಳಿದೆ, ನನಗೆ ಸ್ವಲ್ಪ ಓವರ್ ಆಗಿದಾಗಿ ಕಾಣ್ತಾ ಇತ್ತು. ಬಟ್ ನಾನು ಯಾವುದೇ KGF ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆಗಲಿ, ಅಥವಾ ಬಾಹುಬಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆಗಲಿ ನಾನು ಸಿನಿಮಾ ನೋಡಲಿಕ್ಕೆ ಹೋದದಲ್ಲ. ನಾನು ಪ್ರಶಾಂತ್ ನೀಲ್ ಎವ್ರಿ ಟೈಮ್ ಏನಾದರೂ ಒಂದು ಸ್ಪೆಷಲಾಗಿ ಮಾಡ್ತಾರೆ. ಸೊ ನಾನು ಅವರ ಬಗ್ಗೆ ಸ್ವಲ್ಪ ಬಹಳ ಒಂದು ನನಗೆ ಆಸಕ್ತಿ ಇತ್ತು. ಏನು ಮಾಡ್ಬೋದು ಸಲಾರ್ ಏನು ಮಾಡ್ಬೋದು ಅಂತ. ಫಸ್ಟ್ ಎಂಟ್ರಿ ಹೇಳಬೇಕಾದ್ರೆ ಅದ್ಭುತವಾಗಿದೆ. ಆ ಮಕ್ಕಳನ್ನ ಇಟ್ಕೊಂಡು ಮಾಡಿದಂಥ ಒಂದು ಸೀನ್ ಇದೆಯಲ್ಲ, ಎಕ್ಸಲೆಂಟ್. ಅದು ಸ್ಟಾರ್ಟಿಂಗ್ ಆ ಮಕ್ಕಳು ಕೂಡ ಒಳ್ಳೆ ಜಬರ್ದಸ್ತಾಗಿ ಮಾಡಿದ್ದಾರೆ ಸಿನಿಮಾ. ಅದು ಫಸ್ಟ್ ಎಂಟ್ರಿ, ಅದು ಫೈಟ್, ಅವನ ಮೇಲೆ ಅಟ್ಯಾಕ್ ಮಾಡೋದು, ಜಬರ್ದಸ್ತ್ ಆಗಿದೆ ಅದು. ಮತ್ತೆ ಹೋಗ್ತಾ ಒಳ್ಳೆ ಮೂವಿ ಆಗಿದೆ. ಫಸ್ಟ್ ಹಾಫ್ ಅಂತೂ ಎಕ್ಸಲೆಂಟ್ ಅಂದರೆ ದೂಸರಾ ಬಾತ್ ನಹಿ, ಬೇರೆ ಮಾತೇ ಇಲ್ಲ, ಅಷ್ಟು ಒಳ್ಳೆ ಆಗಿದೆ ಫಸ್ಟ್ ಹಾಫ್. ಬಟ್ ಸೆಕೆಂಡ್ ಹಾಫ್ ಹೋಗ್ತಾ ಬೋರಿಂಗ್ ಆಗ್ತಾಯಿತ್ತು. ಬಟ್ ನನಗೆ KGFಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು. KGF 1 ಆದಮೇಲೆ 2 ಏನಿರ್ಬೋದು ಅಂತ ಸ್ವಲ್ಪ ತಲೆಯಲ್ಲಿ ಸುತ್ತಾಯಿತು. ಆದರೆ ಸಲಾರ್ ನನಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಬರ್ತಾ ಇಲ್ಲ, ಏನಿರ್ಬೋದು ಅಂತ. ಸೊ ಉಗ್ರಮೇ ಮಾಡಬೇಕಿತ್ತಂತ ನನಗೆ ಅನಿಸ್ತಾಯಿತ್ತು. ಉಗ್ರಮೇ ಮಾಡ್ಬೋದಿತ್ತ ಏನೋ, ಉಗ್ರಮೇ ಮಾಡಿ ಸ್ವಲ್ಪ ಸೇಮ್ ನನ್ನ ಲೆಕ್ಕದಲ್ಲಿ ಸೇಮ್ ಉಗ್ರಮೇ ಇದು. ಬಟ್ ರೀಸನ್ ಚೇಂಜ್ ಅಷ್ಟೇ. ಇದರಲ್ಲಿ ಸ್ವಲ್ಪ ಹೀರೋನ್ನು ಸ್ವಲ್ಪ ಜಬರ್ದಸ್ತಾಗಿ ತೋರಿಸ್ತಾರೆ ಪ್ರಭಾಸನ್ನು, ರೀಸನ್ ಬೇರೆ. ಬಟ್ ಸೊ ಟೋಟಲಿ ಹೇಳಬೇಕಾದ್ರೆ ನಂದು ಔಟ್ ಆಫ್ ಒಂದು 7 ಕೊಡ್ಬೋದಂತ. ಔಟ್ ಆಫ್ 10ಅಲ್ಲಿ 7 ಕೊಡ್ಬೋದು ಅಷ್ಟೇ. ಔಟ್ ಆಫ್ 10 ಔಟ್ ಆಫ್ 10 ಕೊಡುವಷ್ಟು ಒಳ್ಳೆ ಮೂವಿ ಅಲ್ಲ ಅಂತ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೇನೆ. ಕ್ಲೈಮ್ಯಾಕ್ಸ್ ನನಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಥರ ಏನಿರಲಿಲ್ಲ. ಯಾಕೆ ಈ ಥರ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ನನ್ನ ಲೆಕ್ಕದಲ್ಲಿ KGF 1 ಜಬರ್ದಸ್ತ್ ಆಗಿತ್ತು, KGF 2 ಅಷ್ಟೊಂದು ಒಳ್ಳೆ ಆಗಲಿಲ್ಲ. ಸೊ ನನ್ನ ಲೆಕ್ಕದಲ್ಲಿ ಇದರಲ್ಲಿ ಸಲಾರ್ 2 ಜಬರ್ದಸ್ತಾಗಿ ಮಾಡ್ತಾರೆ ಏನೋ, ನೋಡುವ. ಸಲಾರ್ 2 ಇನ್ನೊಂದೆರಡು ವರ್ಷ ಬಿಟ್ಟು ಬರ್ಬೋದು, ಆವಾಗ ನೋಡುವ ಏನೆಲ್ಲ ಆಗ್ತದಂತ ಹೇಳ್ತಾ ಇದ್ದೆ. ವೀಕ್ಲಿ ಒನ್ಸ್ ವೀಡಿಯೋ ಹಾಕ್ತೀನಿ, ವೀಕ್ಲಿ 2 ಟೈಮ್ಸ್ ವೀಡಿಯೋ ಹಾಕ್ತೀನಿ ಹಾಗೆ ಅಂತ. ಬಟ್ ನನಗೆ ವೀಡಿಯೋ ಹಾಕಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ನಮ್ಮದು ಎಮಿರೇಟ್ ಸೈಡ್ ಆಗಲಿಲ್ಲ, ಆಯಿತಾ. ಸೊ ಎಮಿರೇಟ್ ಸೈಡ್ ಆಗೋದಿಲ್ಲಿ ಹೊರಗಡೆ ಹೋಗಿ ಸ್ವಲ್ಪ ಡೇಂಜರ್. ದುಬೈಯಲ್ಲಿ ಇರುವವರಿಗೆ, ದುಬೈಗೆ ಬಂದು ಹೋದವರಿಗೆ ಇದು ಅನುಭವ ಆಗಿರ್ಬೋದು. ಸೊ ಇಲ್ಲಿ CID ಕೂಡ ಅಲ್ಲಿ ಸುತ್ತಾ ಇರ್ತಾರೆ. ಅದಕ್ಕೋಸ್ಕರ ನನಗೆ ಹೊರಗಡೆ ಹೋಗಿ ವೀಡಿಯೋ ಮಾಡಬೇಕಾದ್ರೆ ಮತ್ತು ನಾನಿರುವಂಥ ಪ್ರದೇಶ ಇದು ಸ್ವಲ್ಪ ಮರುಭೂಮಿ ಪ್ರದೇಶ ಮತ್ತು ಇಂಡಸ್ಟ್ರಿಯಲ್ ಏರಿಯಾ. ಸೊ ಇಲ್ಲಿ ಏನಿಲ್ಲ ಅಂಥದ್ದು ಹೊರಗಡೆ ಹೋಗಿ ವೀಡಿಯೋ ಮಾಡುವಂಥದ್ದು. ಸೊ ನಾನು ವೀಡಿಯೋ ಜಾಸ್ತಿ ಮಾಡಲಿಕ್ಕೆ ಆಗಲಿಲ್ಲ. ಸೊ ಆ ಎಮಿರೇಟ್ ಸೈಡೇ ಆದಮೇಲೆ ಸ್ವಲ್ಪ ಹೊರಗಡೆ ಸುತ್ಕೊಂಡು ವೀಡಿಯೋ ಮಾಡುವಂಥ ಪ್ಲ್ಯಾನಲ್ಲಿದ್ದೀನಿ. ನೋಡುವ, ನೀವು ಸಪೋರ್ಟ್ ಮಾಡ್ತಾಯಿರಿ. ನಾನು ಸಿನಿಮಾ ಬಗ್ಗೆ ಇದುವರೆಗೆ ರಿವ್ಯೂ ಕೊಟ್ಟಿಲ್ಲ. ಬಟ್ ಇದು ಸಿನಿಮಾ ಬಗ್ಗೆ ರಿವ್ಯೂ ಕೊಟ್ಟೋದಕ್ಕೆ ನಾನು ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೆ. ಸಲಾರ್ ಅಂತ. ಯಶ್ ಅವರ ಎಂಟ್ರಿ ಇರ್ಬೋದಾ ಏನೋ ಅಂತ ಸ್ವಲ್ಪ ಎಕ್ಸ್ಪೆಕ್ಟೇಷನಲ್ಲಿ ಕೂಡ ಇದ್ದೆ. ಬಟ್ ಇದು ಸ್ಟೋರಿಯೇ ಬೇರೆ ಅಂತ ಆಗ್ತದೆ. ನಾನು KGF ಲಿಂಕ್ ಉಂಟಂತ ಅಂದ್ಕೊಂಡೆ, ಬಟ್ ನನಗೆ ಪಾರ್ಟ್ 2 ಅಲ್ಲಿ ಲಿಂಕ್ ಇರ್ಬೋದಂತ ಅನಿಸ್ತಾ ಇದೆ. ಎಲ್ಲೋ ಒಂದು ಸ್ವಲ್ಪ ಸಿನಿಮಾ ನೋಡುವಾಗ KGF ಇದು ಲಿಂಕ್ ಇದೆ ಅಂತ ಅನಿಸ್ತಾ ಇದೆ. ನೋಡುವ ಸಲಾರ್ 2 ಏನೆಲ್ಲ ಆಗ್ತದೆ ಅಂತ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದರೆ
ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡುವವರು ಮಾಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ನಂದು ಎಮಿರೇಟ್ಸ್ ಐಡಿ ಆದಮೇಲೆ ಖಂಡಿತವಾಗಿ ನಾನು ಹೊರಗಡೆ ಹೋಗಿ ವೀಡಿಯೋ ಮಾಡ್ತೀನಿ. ನಿಮಗೆ ನನ್ನ ಸಬ್ಸ್ಕ್ರೈಬರ್ ಏನಿದ್ದಾರೆ ನಿಮಗೆ ಖಂಡಿತವಾಗಿಯೂ ದುಬೈಯನ್ನು ತೋರಿಸ್ತೀನಿ. ಅಬುದಾಬಿಯಲ್ಲಿದ್ದೀನಿ. ಅಬುದಾಬಿ ಯಾವ ಥರ ಇದೆ ಹೊರಗಡೆ ಎಲ್ಲ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.